ಆಸ್ಟ್ರೋಯೋಗಿ ಕಲ ಜ್ಯೋತಿಷ್ಯ ಸಮಾಲೋಚನೆ ಉಚಿತ. ಹಿಂದೆ ಡೌನ್ಲೋಡ್ ಮಾಡಿ. ನಮಸ್ಕಾರ, ನನ್ನ ಹೆಸರು ರಾಹುಲ್, ಆಸ್ಟ್ರೋಯೋಗಿ ಕಡೆಯಿಂದ. ಸೊ ಇವಾಗ ಈ ವರ್ಷ 2024 ಹೆಂಗಿದೆ ಅಂತ ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಇವಾಗ ನಾನೇನು ಹೇಳ್ತಾ ಇದ್ದೀನಿ ಸ್ವಲ್ಪ ಇನ್ಪುಟ್ಸ್ ಕೊಡ್ತೀನಿ ನಿಮಗೆ. ಈ ವರ್ಷ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ 2024 ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ಸುಮಾರಷ್ಟು ಬದಲಾವಣೆಗಳು ಆಗುವಂಥ ಸಾಧ್ಯತೆಗಳಿದೆ. ಡೆವಲಪ್ಮೆಂಟ್ಸ್ ಅನ್ನೋದು ತುಂಬ ಚೆನ್ನಾಗಿ ಆಗ್ತದೆ ಈ ವರ್ಷ. ಯಾಕೆಂತ ಹೇಳಿದ್ರೆ ನಮ್ಮ ಒಂದು ರಾಜ್ಯದಲ್ಲಿ ಏನೇನು ಒಳ್ಳೆಯದು ಅಂತ ಹೇಳಿದ್ರೆ ಕೆಲವೊಂದು ಸತಿ ಗುರುವಿನ ಒಂದು ಪ್ರಭಾವ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಗುರುವಿನ ಒಂದು ಪ್ರಭಾವ ತುಂಬಾ ಚೆನ್ನಾಗಿ ಅನುಕೂಲಕರವಾಗಿರುತ್ತದೆ. ಸೊ ಅದರಿಂದಾಗಿ ಸುಮಾರಷ್ಟು ಜನಗಳಿಗೆ ಎಷ್ಟು ಉತ್ತಮವಾಗಿರುವಂಥ ಆಪರ್ಚುನಿಟಿ ಸಿಗುವಂಥ ಸಾಧ್ಯತೆಗಳಿದೆ. ರಿಸೆಷನ್ಸ್ ಎಲ್ಲ ಇರೋ ಥರ ಕಾಣಿಸ್ತಾ ಇಲ್ಲ. ಅದೆಲ್ಲ ಸೆಟ್ಲ್ ಆಗಿಬಿಟ್ಟು ಎಲ್ಲರಿಗೂ ಎಂಪ್ಲಾಯ್ಮೆಂಟ್ ಲೆವೆಲ್ ಚೆನ್ನಾಗಿರುತ್ತದೆ, ಎಂಪ್ಲಾಯ್ಮೆಂಟ್ ರೈಸ್ ಆಗ್ತದೆ, ಎಲ್ಲರಿಗೂ ಕೆಲಸ ಸಿಗುವಂಥ ಸಾಧ್ಯತೆಗಳು ಕಂಡುಬಂದಿದೆ. ಆಮೇಲೆ ಸೆನ್ಸೆಕ್ಸ್ ಅನ್ನೋದು ತುಂಬ ಉತ್ತಮವಾಗಿದೆ ಅಂತ ಕಂಡುಬಂದಿದೆ. ಅದು ಮೊದಲನೇ ಗಂಟದಲ್ಲಿ ತುಂಬ ಒಳ್ಳೆ ರೀತಿಯಲ್ಲಿ ಒಳ್ಳೆ ಲೆವೆಲಲ್ಲಿ ಅದು ಗ್ರೋತ್ ಅನ್ನೋದು ತುಂಬ ಚೆನ್ನಾಗಿರ್ತದೆ. ಅದು ಹಂಗೆ 2024 ಇಡೀ ವರ್ಷ ಚೆನ್ನಾಗಿರುತ್ತೆ ಅಂತಲೇ ಕಂಡುಬಂದಿದೆ. ಸ್ಟಾಕ್ಸ್ ಅನ್ನೋದು ಅನುಕೂಲಕರವಾಗಿರುತ್ತದೆ. ಆಮೇಲೆ ಈ ರಾಜ್ಯದಲ್ಲಿ ವ್ಯವಸಾಯ ಮಾಡ್ತಾ ಇರೋರಿಗೆಲ್ಲ ಎಷ್ಟೋ ಲಾಭದಾಯಕವಾಗಿರುವಂಥ ಸಮಯ ಅಂತ ಕಂಡುಬಂದಿದೆ. ಅವ್ರಿಗೆಲ್ಲ ಎಷ್ಟು ಅನುಕೂಲಕರವಾಗಿರುವಂಥ ಸಮಯ ಅಂತಲೇ ಕಂಡುಬಂದಿದೆ. ಅದೇ ಥರನೇ ಈ ಒಂದು ವರ್ಷದಲ್ಲಿ ಪ್ರಾಪರ್ಟಿ ರಿಲೇಟೆಡ್ ಅದು ಇವಾಗ ರಿಯಲ್ ಎಸ್ಟೇಟ್ ಫೀಲ್ಡ್ ಅವ್ರಿಗೆಲ್ಲ ಒಳ್ಳೆ ಲಾಭ ಸಿಗುವಂಥ ಸಾಧ್ಯತೆಗಳು ಕೂಡ ಕಂಡುಬಂದಿದೆ. ಎಲ್ಲರಿಗೂ ಮನೆ ತಗೊಳ್ಳುವಂಥ ಯೋಗ ಇದೆ. ಸುಮಾರಷ್ಟು ಜನಗಳಿಗೆ ಮಿಡಲ್ ಕ್ಲಾಸಲ್ಲಿ ಇರೋರಿಗೆಲ್ಲ ಮನೆ ತಗೊಳ್ಳುವಂಥ ಯೋಗ ಕಂಡುಬಂದಿದೆ. ಭೂಮಿ ಲಾಭ ಅಂತ ಕಂಡುಬಂದಿದೆ. ಸೊ ಅದರಿಂದಾಗಿ ಅನುಕೂಲಕರವಾಗಿದೆ ಅಂತಲೇ ಕಂಡುಬಂದಿದೆ. ಸೊ ಅದೇ ಥರನೇ ಸುಮಾರಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸು ಈ ಒಂದು ವರ್ಷ ಎಲ್ಲರಿಗೂ ಇರುವಂಥ ಸಾಧ್ಯತೆಗಳು ಕೂಡ ಕಂಡುಬಂದಿದೆ. ಈ ದೇಶದಲ್ಲಿ ಸುಮಾರಷ್ಟು ಒಳ್ಳೆ ಗ್ರೋತ್, ಒಳ್ಳೆ ರೀತಿಯಲ್ಲಿರುವಂಥ ಬೆಳವಣಿಗೆ ಇರುವಂಥ ಸಾಧ್ಯತೆಗಳು ಕೂಡ ಕಂಡುಬಂದಿದೆ. ಪೊಲಿಟಿಕಲ್ ಫೀಲ್ಡಲ್ಲಿ ಒಳ್ಳೆ ಸಕ್ಸಸ್ ಇರುವಂಥ ಸಾಧ್ಯತೆಗಳು ಕೂಡ ಕಂಡುಬಂದಿದೆ. ಕೆಲವೊಬ್ಬರಿಗೆಲ್ಲ ಹೊಸದಾಗಿ ಬರುವಂಥ ಕ್ಯಾಂಡಿಡೇಟ್ಸ್ಗೆಲ್ಲ ಸಕ್ಸಸ್ ರೇಟ್ ಜಾಸ್ತಿ ಕಂಡುಬಂದಿದೆ. ಅದೇ ಥರನೇ ಪೊಲಿಟಿಷಿಯನ್ಸ್ಗೂ ಅದೇ ಥರನೇ ಒಳ್ಳೆ ಹೆಸರು ಪಡೆಯುವಂಥ ಸಾಧ್ಯತೆಗಳು ಕೂಡ ಕಂಡುಬಂದಿದೆ. ಅದೇ ಥರನೇ ಕೆಲಸದ ಗೌರ್ಮೆಂಟ್ ಫೀಲ್ಡಲ್ಲಿ ಅದು ಸರ್ಕಾರಿ ಕೆಲಸ, ಸರ್ಕಾರಿ ನೌಕರಿಗೆ ಆಪರ್ಚುನಿಟೀಸು, ವ್ಯಾಕೆನ್ಸೀಸ್ ಜಾಸ್ತಿ ಇರುವಂಥ ಸಾಧ್ಯತೆಗಳು ಕೂಡ ಕಂಡುಬಂದಿದೆ. ಎಲ್ಲರಿಗೂ ಕೆಲಸ ಸಿಗುತ್ತದೆ. ಸೊ ಅದರಿಂದಾಗಿ ಒಳ್ಳೆ ಒಂದು ಚೇಂಜಸ್ಸು ಈ ದೇಶದಲ್ಲಿ ಬರುವಂಥ ಸಾಧ್ಯತೆಗಳಿದೆ. ಕೆಲವೊಬ್ಬರಿಗೆಲ್ಲ ಗೌರ್ಮೆಂಟ್ ಕಡೆಯಿಂದ ಒಳ್ಳೆ ಒಳ್ಳೆ ಒಂದು ಸಹಾಯ ಸಿಗುವಂಥ ಸಾಧ್ಯತೆಗಳು ಕೂಡ ಕಂಡುಬಂದಿದೆ. ಎಷ್ಟೋ ಅನುಕೂಲಕರವಾಗಿರುವಂಥ ಒಂದು ಸಮಯ ಅಂತಲೇ ಹೇಳ್ಬೋದು. ಅದೇ ಥರನೇ ದೇಶದಲ್ಲಿ ಕೆಲವೊಂದು ಒಳ್ಳೆ ಪ್ರೋಗ್ರೆಸ್ ಇರುವಂಥ ಸಾಧ್ಯತೆಗಳು ಕೂಡ ಕಂಡುಬಂದಿದೆ. ಅದೇ ಥರನೇ ನಮ್ಮ ದೇಶದಲ್ಲಿ ಎಷ್ಟೋ ವಿಷಯಗಳಿಗೆ ಅದು ಏನೇನು ಕಷ್ಟಗಳಿತ್ತು ಅಂತ ಹೇಳಿದ್ರೆ ದುಡ್ಡಿನ ವಿಷಯದಲ್ಲಿ ಆಗಲಿ ಸುಮಾರಷ್ಟು ಜನಗಳಿಗೆ ಕಷ್ಟಗಳಿತ್ತು. ಆ ಕಷ್ಟಗಳೆಲ್ಲ ಸ್ವಲ್ಪ ಕಮ್ಮಿ ಆಗುವಂಥ ಸಾಧ್ಯತೆಗಳಿದೆ. ಎಷ್ಟೋ ಒಂದು ಬದಲಾವಣೆಗಳು, ಮೇಜರ್ ಚೇಂಜು ಈ ಒಂದು ವರ್ಷದಲ್ಲಿ ನಿಮಗೆ ಕಾಣಿಸ್ಬೋದು. ಸೊ ಆ ಥರ ಇದೆ ಈ ಒಂದು ವರ್ಷ. ಅದೇ ಥರನೇ ಈ ಒಂದು ವರ್ಷದಲ್ಲಿ ಬರುವಂಥ ಕೆಲವೊಂದು ಒಕೇಶನ್ಸ್ ನಾನು ನಿಮ್ಗೆ ಹೇಳ್ತೀನಿ. ಮೊದಲನೇ ಒಂದು ಇದು ಸೂರ್ಯಗ್ರಹಣ ಅನ್ನೋದು 8 ಏಪ್ರಿಲ್ 2024 ಸೋಮವಾರದ ದಿನ ಆಗ್ತಾ ಇದೆ, ನಡೀಲಿಕ್ಕಿದೆ. ಎರಡನೇ ಸೂರ್ಯಗ್ರಹಣ ಬಂದು 2 ಅಕ್ಟೋಬರ್ 2024 ಬುಧವಾರದ ದಿನ ಆಗಲಿಕ್ಕಿದೆ. ಚಂದ್ರಗ್ರಹಣ ಮೊದಲನೇ ಚಂದ್ರಗ್ರಹಣ 25 ಮಾರ್ಚ್ 2024 ಸೋಮವಾರದ ದಿನ ಆಗಲಿಕ್ಕಿದೆ. ಎರಡನೇ ಚಂದ್ರಗ್ರಹಣ ಬಂದು 18 ಸೆಪ್ಟೆಂಬರ್ 2024 ಬುಧವಾರದ ದಿನ ಆಗಲಿಕ್ಕಿದೆ. ಆಮೇಲೆ ಮಕರ ಸಂಕ್ರಾಂತಿ ಬಂದು 15ನೇ ತಾರೀಕು ಜನವರಿ 2024 ಸೋಮವಾರದ ದಿನ ಆಗಲಿಕ್ಕಿದೆ. ಮಹಾಶಿವರಾತ್ರಿ 8ನೇ ತಾರೀಕು 2024 ಮಾರ್ಚ್ 8ನೇ ತಾರೀಕಿಗೆ ಆಗಲಿಕ್ಕಿದೆ. ಅದು ಶುಕ್ರವಾರ ದಿನ, ತುಂಬ ಉತ್ತಮವಾಗಿರುವಂಥ ದಿನ. ಆಮೇಲೆ ಹೋಳಿ ಬಂದು 25 ಮಾರ್ಚ್ 2024 ಸೋಮವಾರದ ದಿನ ಆಗಲಿಕ್ಕಿದೆ. ಆಮೇಲೆ ಈ ಒಂದು ವರ್ಷ ವಿಕ್ರಮ ಸಂವತ್ 2081 ಚೈತ್ರ ನವರಾತ್ರಿ ಬಂದು 9ನೇ ತಾರೀಕು ಏಪ್ರಿಲ್ 2024 ಮಂಗಳವಾರದ ದಿನ ಆಗಲಿಕ್ಕಿದೆ. ಅಕ್ಷಯ ತೃತೀಯ ಬಂದು 10 ಮೇ 2024 ಶುಕ್ರವಾರದ ದಿನ ಆಗಲಿಕ್ಕಿದೆ. ಗಣೇಶ ಚತುರ್ಥಿ ಬಂದು 7 ಸೆಪ್ಟೆಂಬರ್ 2024 ಅದು ಶನಿವಾರದ ದಿನ ಆಗಲಿಕ್ಕಿದೆ. ವಿಜಯದಶಮಿ 12 ಅಕ್ಟೋಬರ್ 2024 ಶನಿವಾರದ ದಿನ ಆಗಲಿಕ್ಕಿದೆ. ದೀಪಾವಳಿ ಬಂದು 1 ನವೆಂಬರ್ 2024 ಶುಕ್ರವಾರದ ದಿನ ಆಗಲಿಕ್ಕಿದೆ. ಸೊ ಇದು ಇದೆ. ಸೊ ಈ ವರ್ಷದ ಶುಭ ಮುಹೂರ್ತಗಳು ಈ ಥರ ಇದೆ. ಸೊ ಇವಾಗ ಬನ್ನಿ, ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೂ ಈ ವರ್ಷ ಹೆಂಗಿದೆ ಅಂತ ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಪ್ರತಿಯೊಬ್ಬರಿಗೂ ಈ ವರ್ಷ ಚೆನ್ನಾಗಿರಲಿ ಅಂತ ಹೇಳ್ಕೊಳ್ತಾ, ಹೊಸ ವರ್ಷದ ಶುಭಾಶಯಗಳನ್ನೆಲ್ಲ ಹೇಳ್ಕೊಳ್ತಾ ಈ ವರ್ಷ ಹೆಂಗಿದೆ ಅಂತ ನಿಮ್ಗೆಲ್ಲರಿಗೂ ತಿಳ್ಕೊಳ್ತೀನಿ. ಬನ್ನಿ ನಾವು ಧನುರಾಶಿಯವ್ರಿಗೆ 2024 ಹೆಂಗಿದೆ ಅಂತ ನೋಡೋಣ. ಜನರಲಿ ರಾಶಿನಲ್ಲಿ ಹುಟ್ಟಿರೋರು ತುಂಬ ಈಸಿ ಗೋಯಿಂಗ್ ಆಗಿರ್ತಾರೆ.
ತುಂಬ ನಾಲೆಜಬಲ್ ಆಗಿರ್ತಾರೆ, ಪ್ರತಿಯೊಂದು ವಿಷಯದಲ್ಲೂ ಒಳ್ಳೆ ನಾಲೆಜ್ ಇಟ್ಕೊಂಡಿರ್ತಾರೆ, ಇಂಡಿಪೆಂಡೆಂಟ್ ಆಗಿ ಜೀವನ ಯಾರ ಹತ್ರನೂ ಡಿಪೆಂಡ್ ಆಗಕ್ಕೆ ನಿಂತ್ಕೊಳ್ಳಲ್ಲ, ಇಂಡಿಪೆಂಡೆಂಟ್ ಆಗಿ ಕೆಲವೊಂದು ವಿಷಯ ಎಲ್ಲ ಮಾಡ್ತಾರೆ. ಯಾಕಂದರೆ ಅವರು ಸುಮಾರು ವರ್ಷಗಳಿಂದ ಫಿಸಿಕಲ್ ಎಫರ್ಟ್ ಜಾಸ್ತಿ ಇರುತ್ತೆ, ಪ್ರತಿಯೊಂದು ವಿಷಯದಲ್ಲೂ ತಾವೇ ಹೋಗ್ಬಿಟ್ಟು ಕೆಲಸ ಮಾಡಿಬಿಟ್ಟು ಅದನ್ನು ಸರಿ ಮಾಡುವಂಥ ಒಂದು ಆ್ಯಟಿಟ್ಯೂಡು ಈ ಒಂದು ರಾಶಿ ಮೇಲಿದೆ. ಯಾರ ಮೇಲೂ ಡಿಪೆಂಡ್ ಮಾಡಲ್ಲ, ಅವರಾಗೆ ಅದು ಒಂದು ಬಂದು ಈ ರಾಶಿನಲ್ಲಿ ಹುಟ್ಟಿರೋರು ಬಿಸ್ನೆಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡ್ತಾರೆ. ಅದರಿಂದಾಗಿ ಏನಾಗುತ್ತೆ, ಬಿಸ್ನೆಸ್ ಮಾಡ್ತಾ ಇರೋರು ಬಿಸ್ನೆಸ್ಸು ಫೈನಾನ್ಸ್ ಎಲ್ಲ ಸೆಲ್ಫ್ ಮೇಡ್ ಪರ್ಸನ್ ಅಂತ ಹೇಳ್ಬೋದು. ಈ ರಾಶಿ ಮೇಲೆ ಹುಟ್ಟಿರೋರಲ್ಲ ಅರ್ಧಕ್ಕರ್ಧ ಸೆಲ್ಫ್ ಮೇಡ್ ಪರ್ಸನ್, ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ. ಅವರು ಯಾವುದೇ ವಿಷಯದಲ್ಲಿ ತುಂಬ ನೋವು ಅನುಭವಿಸಿದ್ರು ಅದರಿಂದ ವಾಪಸ್ ಬಂದ್ಬಿಡ್ತಾರೆ, ಕಮ್ ಬ್ಯಾಕ್ ಇರುತ್ತೆ ಅವರಿಗೆ. ಅದೇ ಥರನೇ ಪ್ರತಿಯೊಂದು ರಿಲೇಷನ್ಶಿಪ್ಗೂ ತುಂಬ ವ್ಯಾಲ್ಯೂ ಕೊಡ್ತಾರೆ. ಸ್ವಲ್ಪ ಆದರೆ ಅವ್ರನ್ನ ಬೇಗ ಎಲ್ಲರೂ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಬಿಡ್ತಾರೆ. ಬಟ್ ಆದ್ರೂ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿದ್ರು ಅವರಾಗವರೇ ವಾಪಸ್ ಬಂದ್ಬಿಟ್ಟು ಅದನ್ನೆಲ್ಲ ಸರಿ ಮಾಡಿಕೊಂಡು ಅವರಾಗವರೇ ಮಾತನ್ನ ಕಂಟಿನ್ಯೂ ಮಾಡ್ತಾರೆ. ಅದೇ ಥರನೇ ಅವ್ರ ರಿಲೇಷನ್ಶಿಪ್ಪಲ್ಲಿ ಪಾಸ್ಟಲ್ಲೆಲ್ಲ ಸುಮಾರಷ್ಟು ನೋವುಗಳೆಲ್ಲ ಅನುಭವಿಸಿರ್ತಾರೆ. ಈ ರಾಶಿ ಮೇಲೆ ಹುಟ್ಟಿರೋರು ಸುಮಾರಷ್ಟು ನೋವುಗಳೆಲ್ಲ ಅನುಭವಿಸಿರ್ತಾರೆ. ಬಟ್ ಆದರೂ ಆ ನೋವಿಂದ ನೋವು ಎಷ್ಟೇ ಇದ್ರೂ ಬೇರೆಯವ್ರ ಹತ್ರ ಆ ನೋವನ್ನು ತೋರಿಸ್ಕೊಳ್ಳಲ್ಲ, ಅದನ್ನ ಒಳ್ಳೆ ರೀತಿಯಲ್ಲಿ ಇಟ್ಕೊಂಡಿರ್ತಾರೆ. ಯಾರಿಗೂ ಅವ್ರ ಬಗ್ಗೆ ಗೊತ್ತಾಗಲ್ಲ ಅವ್ರ ಪಾಸ್ಟ್ ಏನು ಅಂತ, ಹೇಳಿದ್ರೆ ಅಷ್ಟೇ ಗೊತ್ತಾಗಲ್ಲ, ಅಯ್ಯೋ ಇವ್ರ ಜೀವನದಲ್ಲಿ ಇಷ್ಟೆಲ್ಲ ನಡೆದಿದೆಯಾ, ಬಟ್ ಹೆಂಗೆ ಇವರೆಲ್ಲ ಇಷ್ಟು ಕೂಲಾಗಿರ್ತಾರೆ ಅಂತ. ಯಾಕೆಂದರೆ ಹೇಳಿದ್ರೆ ಅವ್ರಿಗೆ ಗೊತ್ತು ಸಿಚುವೇಶನ್ ಈ ಥರ ಇದೆ, ನಾವು ಪ್ರಿಪೇರ್ಡ್ ಆಗಿರಬೇಕು. ಸೊ ಅದರಿಂದಾಗಿ ಈ ಥರ ಇದ್ರೇ ನಮಗೆ ಫ್ಯೂಚರ್ ಅನ್ನೋದಿದೆ. ಇದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಹೋದರೆ ಖಂಡಿತವಾಗ್ಲೂ ಕೆಲಸ ಆಗಲ್ಲ, ಮೂವ್ ಆನ್ ಆಗಲೇಬೇಕು ಅಂತ. ರಿಲೇಷನ್ಶಿಪ್ಪಲ್ಲಿ ಅವ್ರು ಈಸಿಯಾಗಿ ಮೂವ್ ಆನ್ ಆಗ್ತಾ ಇದ್ದಾರೆ ಅಂತಲ್ಲ ಅದರ ಅರ್ಥ. ದೇ ನೋ ಹೌ ಟು ಡೀಲ್ ವಿತ್ ದ ಸಿಚುವೇಶನ್. ಸಮಸ್ಯೆ ಬಂದರೆ ಅದನ್ನು ಹೆಂಗೆ ಮುಂದುವರಿಸಬೇಕು, ಯಾವ ಥರ ಇದ್ದರೆ ಅದರಿಂದ ಆಚೆ ಕಡೆ ಬರ್ಬೋದು. ಸೊ ಇಷ್ಟು ವಿಷಯ ಅವ್ರಿಗೆ ಗೊತ್ತಿದ ಮೇಲೆ ಅದನ್ನು ಯೋಚನೆ. ಅದೇ ಥರನೇ ಅವ್ರಿಗೆ ಸುಮಾರಷ್ಟು ಅಲಿಗೇಷನ್ಸ್ ಅವ್ರ ಮೇಲೆ ಬಿದ್ದಿರುತ್ತೆ. ಯಾರಾದರೂ ಏನಾದರೂ ಹೇಳೋದು, ರೂಮರ್ಸ್ ಹೇಳೋದು, ಅವ್ರ ಬಗ್ಗೆ ಏನಾದರೂ ಒಂದು ಹೇಳ್ಕೊಂಡು ನಡೀತಾ ಇರ್ತಾರೆ. ಸೊ ಇಂಥ ಕೆಲವೊಂದು ಸಿಚುವೇಶನ್ಸ್ ಎಲ್ಲ ಅವ್ರು ಆಲ್ರೆಡಿ ಫೇಸ್ ಮಾಡಿರ್ತಾರೆ. ಬಟ್ ಅವ್ರು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ, ಅರ್ಥ ಆಯ್ತಾ? ಸೊ ಯಾವತ್ತೂ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ, ಜಸ್ಟ್ ಒಂದು ಈಸಿಯಾಗಿ ಇದ್ಬಿಡ್ತಾರೆ. ತಲೆನೇ ಕೆಡಿಸ್ಕೊಳ್ತಾರೆ, ಈಸಿಯಾಗಿ ಕೂಲಾಗಿದ್ಬಿಟ್ಟು ಅವ್ರ ಕೆಲಸ ಏನಿದೆ ಅದನ್ನ ಮಾತ್ರ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ಸೊ ಈ ರಾಶಿ ಮೇಲೆ ಹುಟ್ಟಿರೋರಿಗೆ ಈ ಒಂದು ವರ್ಷ ಹೆಂಗಿದೆ ಅಂತ ನೋಡೋಣ. ಸೊ ನೋಡಬೇಕು ಅಂತ ಹೇಳಿದ್ರೆ ಈ ರಾಶಿ ಮೇಲೆ ಹುಟ್ಟಿರೋರಿಗೆ, ಕೆಲಸ ಮಾಡ್ತಾ ಇರೋರಿಗೆ ನೋಡಬೇಕು ಅಂತ ಹೇಳಿದ್ರೆ ಸಕ್ಸಸ್ ಪರ್ಸೆಂಟೇಜ್ ತುಂಬಾ ಜಾಸ್ತಿ ಇದೆ. ಅದೇ ಥರನೇ ಇನ್ಕ್ರಿಮೆಂಟು, ಪ್ರಮೋಷನ್ ಸಿಗುವಂಥ ಸಾಧ್ಯತೆಗಳು ಕೂಡ ಕಂಡುಬಂದಿದೆ. ಕೆಲಸ ಮಾಡೋ ಕಡೆ ಒಳ್ಳೆ ಅಪ್ರಿಷಿಯೇಷನ್ ಸಿಗುವಂಥ ಸಾಧ್ಯತೆಗಳು ಕೂಡ ಕಂಡುಬಂದಿದೆ. ಬಿಸ್ನೆಸ್ ಮಾಡ್ತಾ ಇರೋರಿಗೆ ಕೆಲವೊಂದು ಸತಿ ಸಣ್ಣ ಪುಟ್ಟ ಒಂದು ಫಿನಾನ್ಷಿಯಲ್ ಟೆನ್ಷನ್ ಇರುವಂಥ ಸಾಧ್ಯತೆಗಳಿದೆ, ಅದು ಕ್ವೈಟ್ ಕಾಮನ್ ಅಂತಲೇ ಹೇಳ್ಬೋದು. ಆದರೆ ಓವರಾಲ್ ಈ ಒಂದು ವರ್ಷ ಸುಮಾರಾಗಿ ನೋಡಬೇಕು ಅಂದರೆ ಬಿಸ್ನೆಸ್ ಚೆನ್ನಾಗಿರುತ್ತೆ, ಸ್ಟೆಬಿಲೈಸ್ ಆಗಿರುತ್ತದೆ. ಆದರೆ ಒಂದೇನು, ಪ್ಲಾನಿಂಗ್ ಮಾಡೋದ್ರಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಕೆಲವೊಂದು ಸ್ಟ್ರಾಟಜೀಸು ತುಂಬ ಸ್ಮಾರ್ಟಾಗಿ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಆಮೇಲೆ ಏನು ಮಾಡಬೇಕು, ತಮ್ಮನ್ನ ತಾವೇ ಕೆಲವೊಂದು ಇನ್ವೆಸ್ಟ್ಮೆಂಟು ಇದರಲ್ಲೆಲ್ಲ ಹುಷಾರಾಗಿರಿ, ಲಾಸ್ ಆಗದಿರಂಗೆ ನೀವೇ ನೋಡ್ಕೊಳ್ಬೇಕಾಗುತ್ತೆ. ಆಮೇಲೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಕೆಲವೊಂದು ಪ್ರಾಮಿಸಿಂಗ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ತಮ್ಮ ಪಾರ್ಟ್ನರ್ ಹತ್ರನೂ ಮಾತುಕತೆಗಳು ಮಾತಾಡಬೇಕಾಗುತ್ತೆ. ಯಾರ ಹತ್ರನೂ ಏನು ದೊಡ್ಡ ದೊಡ್ಡ ಪ್ರಾಮಿಸ್ ಎಲ್ಲ ಕೊಡೋಕ್ಕೆ ಹೋಗಬೇಡಿ ಅಂತ. ಯಾಕಂತ ಹೇಳಿದ್ರೆ ಕೊಟ್ಟರೆ ಅದನ್ನು ನೀವು ನೆರವೇರಿಸಬೇಕಾಗುತ್ತೆ. ಸೊ ಅದರಿಂದಾಗಿ ಆ ವಿಷಯದಲ್ಲಿ ಹುಷಾರಾಗಿರಬೇಕಾಗುತ್ತೆ. ಬಿಸ್ನೆಸ್ಸಲ್ಲಿ ಕೆಲವೊಂದು ಒಳ್ಳೆ ಪ್ರಾಫಿಟ್ ಸಿಗುವಂಥ ಸಾಧ್ಯತೆಗಳಿದೆ. ನೀವು ಚೂಸ್ ಮಾಡೋ ಫೀಲ್ಡಲ್ಲಿ ಒಳ್ಳೆ ಪ್ರಾಫಿಟ್ ಸಿಗುವಂಥ ಸಾಧ್ಯತೆಗಳು ಕೂಡ ಕಂಡುಬಂದಿದೆ. ಬಟ್ ಏನು, ಎಕ್ಸ್ಪೆನ್ಸಸ್ ವಿಷಯದಲ್ಲಿ ಆಗಲೇ ಹೇಳಿರ್ತಾರೆ, ಹುಷಾರಾಗಿರಬೇಕು. ಇವಾಗ ಲಕ್ಸುರಿಯಾಗಿ ಎಕ್ಸ್ಪೆಂಡ್ ಮಾಡೋಕ್ಕೆ ಹೋಗಬೇಡಿ, ನಿಮ್ಗೆ ತುಂಬ ಧಾರಾಳವಾಗಿ ದುಡ್ಡು ಖರ್ಚು ಮಾಡೋ ಥರ ಎಲ್ಲ ಹೋಗಬೇಡಿ. ಅದೊಂದು ಕೆಲವೊಂದು ಸತಿ ಫಿನಾನ್ಷಿಯಲ್ ಲಾಸ್ ಆಗುವಂಥ ಸಾಧ್ಯತೆಗಳಿದೆ. ತಮಗೆ ಬೇಕಾಗಿರೋ ದುಡ್ಡು ಮಾತ್ರ ಖರ್ಚು ಮಾಡಿ, ತಮಗೆ ಗೊತ್ತಾಗುತ್ತೆ ಯಾವುದಕ್ಕೆ ದುಡ್ಡು ಖರ್ಚು ಮಾಡಬೇಕು, ಯಾವ ಥರ ಇರಬೇಕು ಅಂತ. ಸೊ ಅದರಿಂದಾಗಿ ಯಾವುದಕ್ಕೆ ಬೇಕೋ ಅದಕ್ಕೆ ಮಾತ್ರ ಖರ್ಚು ಮಾಡಿ, ಎಲ್ಲದಕ್ಕೂ ಖರ್ಚು ಮಾಡೋಕ್ಕೆ ಹೋಗಬೇಡಿ. ಖರ್ಚು ಮಾಡಿದ್ರೆ ಅದು ಕೊನೆಗೆ ನಿಮಗೆ ಫಿನಾನ್ಷಿಯಲ್ ಟೆನ್ಷನ್ ಅನ್ನೋದು ತಗೊಂಡ್ಬರುತ್ತೆ. ಸೊ ಅದರಿಂದಾಗಿ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ 30ನೇ ತಾರೀಕು ಆದ ನಂತರ ತಮಗೆ ಗುರು ಬಂದು ಪಂಚಮ ಸ್ಥಾನದಲ್ಲಿ ಬರ್ತಿದ್ದಾಗೆ ಕೆಲವೊಂದು ಸತಿ ಏನಾಗುತ್ತೆ, ಪಂಚಮ ಸ್ಥಾನದಿಂದ 6ನೇ ಮನೆಗೆ, ಆ ಷಷ್ಠ ಸ್ಥಾನಕ್ಕೆ ಬರ್ತಾ ಇದ್ದಾನೆ. 30ನೇ ತಾರೀಕು ಏಪ್ರಿಲ್ಗೆ 5ನೇ ಸ್ಥಾನದಿಂದ ಮೀನ್ಸ್ ಮೇಷರಾಶಿಯಿಂದ ಹಿಡಿದು ವೃಷಭ ರಾಶಿಗೆ ಬರಲಿಕ್ಕಿದ್ದಾನೆ 30ನೇ ತಾರೀಕಿಗೆ. ಸೊ ಅದರಿಂದಾಗಿ ಏನಾಗುತ್ತೆ, ಶತ್ರುಗಳ ಕಾಟ ಕಮ್ಮಿ ಆಗುತ್ತೆ. ಶತ್ರುಗಳ ಕಾಟ ಅದೊಂದು ದೊಡ್ಡೊಂದು ರಿಲೀಫ್ ಅಲ್ವಾ. ಶತ್ರುಗಳ ಕಾಟ ತುಂಬ ಕಮ್ಮಿ ಆಗುತ್ತೆ. ಕೆಲಸ ಮಾಡೋ ಕಡೆನೂ ಬಿಸ್ನೆಸ್ ಮಾಡೋ ಕಡೆನೂ ಶತ್ರುಗಳ ಕಾಟ ಸಂಪೂರ್ಣವಾಗ್ಲೂ ಕಮ್ಮಿ ಆಗುತ್ತೆ. ತಮಗೆ ಒಳಗಡೆಯಿಂದ ಒಂದು ಧೈರ್ಯ ಬರ್ತದೆ. ಬಿಸ್ನೆಸ್ಸಲ್ಲಿ ಒಳ್ಳೆ ರಿಲೇಷನ್ಶಿಪ್ಪನ್ನೆಲ್ಲ ಮೇಂಟೈನ್ ಮಾಡುವಂಥ ಸಾಧ್ಯತೆಗಳು ಕೂಡ ಕಂಡುಬಂದಿದೆ. ಆಮೇಲೆ ನಿಮಗೆ ಈ ರಾಶಿ ಮೇಲೆ 4ನೇ ಮನೆಯಲ್ಲಿ ರಾಹು ಬರ್ತಿದ್ದಾಗೆ, ರಾಹು ಇದ್ದಾನೆ ಇವಾಗ. ನೋಡಬೇಕು ಅಂತ ಹೇಳಿದ್ರೆ ನಿಮಗೆ ಕೆರಿಯರಲ್ಲಿ ಅಷ್ಟೇ, ಬಿಸ್ನೆಸ್ಸಲ್ಲೂ ಅಷ್ಟೇ ಒಳ್ಳೆ ಒಂದು ಕೆಲವೊಂದು ವಿಷಯಕ್ಕೆ ಒಳ್ಳೆ ಸಕ್ಸಸ್ ಪರ್ಸೆಂಟೇಜ್ ಜಾಸ್ತಿನೇ ಕಂಡುಬಂದಿದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂಥ ಗುಡ್ ನ್ಯೂಸ್ ಬರುವಂಥ ಸಾಧ್ಯತೆಗಳಿದೆ. ಆಮೇಲೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋ ವ್ಯಕ್ತಿಗಳಿಗೆಲ್ಲ ಈ ಒಂದು ಸಮಯ ಅನುಕೂಲಕರವಾಗಿದೆ ಅಂತಾನೆ ಕಂಡುಬಂದಿದೆ. ಸೊ ಈ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಈ ಒಂದು ಸಮಯದಲ್ಲಿ ಇಷ್ಟೆಲ್ಲ ಅನುಕೂಲತೆಗಳು ಇದೆ ಅಂತಾನೆ ಕಂಡುಬಂದಿದೆ. ಕೆಲಸ ಮಾಡ್ತಾ ಇರೋರಿಗೂ ಇಷ್ಟೇ ಅನುಕೂಲತೆಗಳು ಇದೆ ಅಂತಾನೆ ಕಂಡುಬಂದಿದೆ. ಆಮೇಲೆ ವಿದ್ಯಾರ್ಥಿಗಳಿಗೆ ಹೆಂಗಿದೆ ಅಂತ ನೋಡೋಣ.
ಈ ಒಂದು ವಿದ್ಯಾರ್ಥಿಗಳಿಗೆ ಸುಮಾರು ಈ ವರ್ಷ ಶುರುವಾಗ್ತಿದ್ದಾಗ ಸಣ್ಣ ಪುಟ್ಟ ಟೆನ್ಷನ್ಸ್ ಇರ್ತದೆ. ಗುರು ಕೂಡ ಚೇಂಜ್ ಆಗ್ತಾ ಇದ್ದಾನೆ, ಬಟ್ ಆದ್ರೂ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಮೀಡಿಯಮ್ ಆಗಿದೆ. ಅದೇ ತುಂಬಾ ಬೆಸ್ಟ್ ಮಂತ್ ಅಂತ ಹೇಳಿದ್ರೆ ಮೇ, ಆಮೇಲೆ ಆಗಸ್ಟ್. ಆಗಸ್ಟ್ ತಿಂಗಳು ಉತ್ತಮವಾಗಿರುವಂಥ ಸಮಯ ವಿದ್ಯಾರ್ಥಿಗಳಿಗೆ. ಕೆಲವೊಬ್ಬರಿಗೆ ಒಳ್ಳೆ ಗ್ರೇಡ್ಸು ಬರ್ದಿರೋ ಟೆಸ್ಟಲ್ಲಿ ಆಗಲಿ, ಎಕ್ಸಾಮಲ್ಲೇ ಆಗಲಿ, ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್, ಗೌರ್ಮೆಂಟ್ ಎಕ್ಸಾಮ್ಸ್ಗೆಲ್ಲ ಒಳ್ಳೆ ಗ್ರೇಡ್ಸ್, ಒಳ್ಳೆ ರಿಸಲ್ಟ್ ಸಿಗುವಂಥ ಸಾಧ್ಯತೆಗಳಿದೆ. ಇವಾಗ ವಿದೇಶ ರಾಜ್ಯಗಳಿಗೆ ಹೋಗಬೇಕು ಅಂತ ಏನಾದರೂ ಎಕ್ಸಾಮ್ಸ್ ಬರೆಯಂಗಿದ್ರೆ ಖಂಡಿತವಾಗ್ಲೂ ಅದರಲ್ಲಿ ಸಕ್ಸಸ್ ಪರ್ಸೆಂಟೇಜ್ ಜಾಸ್ತಿ ಇದೆ. ಗವರ್ಮೆಂಟ್ ಕೆಲಸಕ್ಕೋಸ್ಕರ ಟ್ರೈ ಮಾಡಂಗಿದ್ರೆ ಖಂಡಿತವಾಗ್ಲೂ ಅನುಕೂಲಕರವಾಗಿದೆ ಅಂತಲೇ ಹೇಳಬೇಕು ವಿದ್ಯಾರ್ಥಿಗಳಿಗೆ. ಅವ್ರುಗಳು ಯಾವುದೇ ಥರ ಸಮಸ್ಯೆಗಳು ಕಂಡುಬರ್ತಾ ಇಲ್ಲ. ಕೆಲವೊಬ್ಬರಿಗೆಲ್ಲ ಕ್ಯಾಂಪಸ್ ಪ್ಲೇಸ್ಮೆಂಟ್ ಸಿಗುವಂಥ ಸಾಧ್ಯತೆಗಳು ಕೂಡ ಕಂಡುಬಂದಿದೆ. ಅದೇ ಥರನೇ ಗೌರ್ಮೆಂಟ್ ಕೆಲಸದಲ್ಲಿ ಒಳ್ಳೆ ಒಂದು ಆಪರ್ಚುನಿಟಿ, ಇವಾಗ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದೀರಾ, ಅವ್ರಿಗೆ ಇನ್ನೂ ಹೈಯರ್ ಪೋಸ್ಟಿಗೋಸ್ಕರ ಬರೀಬೇಕು, ಏನಾದರೂ ಎಕ್ಸಾಮ್ಸ್ ಬರೆಯಂಗಿದ್ರೆ ಅದ್ರಲ್ಲಿ ಸಕ್ಸಸ್ ಪರ್ಸೆಂಟೇಜ್ ಜಾಸ್ತಿ ಅಂತಾನೆ ಕಂಡುಬಂದಿದೆ. ಆಗಸ್ಟ್ ತಿಂಗಳಂತೂ ತುಂಬ ಉತ್ತಮವಾಗಿದೆ, ಖಂಡಿತವಾಗ್ಲೂ ಅನುಕೂಲಕರವಾಗಿದೆ ಅಂತಲೇ ಕಂಡುಬಂದಿದೆ. ಎಂಥ ಸಮಸ್ಯೆಗಳಿಲ್ಲ. ಬಟ್ ಈ ಒಂದು ವರ್ಷ ಶುರು ಆಗ್ತಿದ್ದಾಗ ಸ್ವಲ್ಪ ಕಷ್ಟ ಇರ್ತದೆ. ತೊಂದರೆ ಇಲ್ಲ. ಕಷ್ಟ ಅಂತ ಹೇಳಿದ್ರೆ ಏನಕ್ಕೂ ಒಂದು ಇಂಟ್ರೆಸ್ಟ್ ಇರಲ್ಲ, ಒಂಥರ ತುಂಬ ಲೇಸಿನೆಸ್ ಇರೋ ಥರ ಇರ್ತದೆ. ಏನಪ್ಪ ಯಾವುದಕ್ಕೂ ಇಂಟ್ರೆಸ್ಟ್ ಇಲ್ಲ, ತುಂಬ ಒಂಥರ ಲೇಸಿನೆಸ್ ಇದ್ದೇ ಇರ್ತದೆ. ಸೊ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಹೋಗ್ತಾ ತುಂಬ ಎನರ್ಜೆಟಿಕ್ ಆಗಿರ್ತೀರಾ. ಈ ವರ್ಷ ನೋಡಬೇಕು ಅಂತ ಹೇಳಿದ್ರೆ ಅಂಥ ಮೇಜರ್ ಇಶ್ಯೂಸ್ ಅಂತ ಏನು ಹೇಳಲಿಕ್ಕಿಲ್ಲ, ಖಂಡಿತವಾಗ್ಲೂ ಅನುಕೂಲಕರವಾಗಿದೆ ಅಂತಲೇ ಹೇಳ್ಬೋದು. ಆರೋಗ್ಯದ ವಿಷಯದಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಈ ವರ್ಷ ಈ ರಾಶಿ ಮೇಲೆ ನೋಡಬೇಕು ಅಂತ ಅಂಥ ಮೇಜರ್ ಆರೋಗ್ಯ ಸಮಸ್ಯೆಗಳೇನು ಕಂಡುಬರ್ತಾ ಇಲ್ಲ. ಆದ್ರೂ ಏನಾಗುತ್ತೆ, ಈ ನೈಟ್ ಶಿಫ್ಟ್ ಕೆಲಸ ಮಾಡ್ತಾ ಇರೋರಿಗೆಲ್ಲ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರುವಂಥ ಸಾಧ್ಯತೆ. ನಿದ್ರೆ ಕಮ್ಮಿ ಆದರೆ ಏನೇನಾಗುತ್ತೆ, ಕೆಲವೊಬ್ಬರಿಗೆ ವೆಯ್ಟ್ ಜಾಸ್ತಿ ಆಗುತ್ತೆ, ಕೆಲವೊಬ್ಬರಿಗೆ ಹೈಪರ್ ಟೆನ್ಷನ್ ಆಗುತ್ತೆ, ಕೆಲವೊಬ್ಬರಿಗೆ ಮೈಗ್ರೇನ್ ಇಶ್ಯೂ ಶುರು ಆಗುತ್ತೆ. ಸೊ ಇಂಥ ಕೆಲವೊಂದೆಲ್ಲ ಇರುತ್ತೆ. ಸೊ ನೈಟ್ ಶಿಫ್ಟ್ ಕೆಲಸ ಮಾಡ್ತಾ ಇರೋರು ತಮ್ಮ ಆರೋಗ್ಯವನ್ನು ನೋಡ್ಕೊಳ್ಳಿ, ಚೆನ್ನಾಗಿ ನೀರು ಕುಡೀರಿ, ಬಾಡಿ ಹೀಟ್ ಆಗುತ್ತೆ. ಇಡೀ ವರ್ಷ ಸ್ವಲ್ಪ ಹುಷಾರಾಗಿರಬೇಕು. ಆಮೇಲೆ ವಯಸ್ಸಾಗಿರೋರ್ಗೂ ಅಷ್ಟೇ, ಆದಷ್ಟು ಅವ್ರಿಗೆ ಕೆಲವೊಂದ್ಸತಿ BP ರಿಲೇಟೆಡ್ ಇಶ್ಯೂಸ್ ಇರೋರಿಗೆಲ್ಲ ಕೆಲವೊಂದ್ಸತಿ ಶೂಟ್ ಆಗುವಂಥ ಸಾಧ್ಯತೆಗಳು ಕೂಡ ಕಂಡುಬಂದಿದೆ. ಸೊ ಆರೋಗ್ಯದ ವಿಷಯದಲ್ಲಿ ಆ ಒಂದು ವಿಷಯ ತುಂಬ ಎಚ್ಚರಿಕೆ ವಹಿಸ್ಕೊಳ್ಬೇಕು. ತುಂಬ ಎಚ್ಚರಿಕೆ ವಹಿಸ್ಕೊಳ್ಳೋದಂದರೆ ಗೊತ್ತಾದರೆ ನೀವು ಅದಕ್ಕೆ ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ತೊಗೊಳ್ಳಿ. ಬೇರೆ ಏನೂ ಇಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಸರಿ ಹೋಗುವಂಥ ಸಮಸ್ಯೆನೇ ಇರೋದಿದು. ಅದು ಮ್ಯಾಕ್ಸಿಮಮ್ ನೀವಾಗೆ ಕಂಟ್ರೋಲ್ ಮಾಡಿದ್ರೆ ಇನ್ನೂ ಅನುಕೂಲಕರವಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಅಂಥ ಮೇಜರ್ ಇಶ್ಯೂಸ್ ಅಂತ ಏನೂ ಹೇಳಲಿಕ್ಕಿಲ್ಲ. ಆಮೇಲೆ ಇವಾಗ ರಿಲೇಷನ್ಶಿಪ್ ವಿಷಯದಲ್ಲಿ ಹೆಂಗಿದೆ ಅಂತ ನೋಡೋಣ. ರಿಲೇಷನ್ಶಿಪ್ ವಿಷಯದಲ್ಲಿ ಈ ಒಂದು ವರ್ಷ ಪ್ರತಿಯೊಂದು ಸಿಚುವೇಶನು ತುಂಬ ಸೂಕ್ಷ್ಮವಾಗಿ ತಗೊಳ್ಳುವಂಥ ಡಿಸಿಷನ್ಸ್ ಆಗಿರುತ್ತೆ ನಿಮಗೆ. ಯಾಕಂದರೆ ಹೋದ ವರ್ಷ ಅಷ್ಟು ಅನುಕೂಲಕರವಾಗಿಲ್ಲ, ನಿಮ್ಮಿಂದಾನೇ ಕೆಲವೊಂದು ಸಮಸ್ಯೆಗಳಾಗಿರ್ತದೆ. ಸೊ ಅದರಿಂದ ಈ ವರ್ಷ ರಿಲೇಷನ್ಶಿಪ್ ಪ್ರತಿಯೊಂದು ವಿಷಯದಲ್ಲೂ ಪ್ರತಿಯೊಂದು ಸಿಚುವೇಶನ್ ತಗೊಳ್ಬೇಕಾದ್ರೂ ತುಂಬ ಯೋಚನೆ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಕೆಲವೊಂದು ಡಿಸಿಷನ್ ತಗೊಳ್ತೀವಿ. ಸೊ ಅದರಿಂದಾಗಿ ರಿಲೇಷನ್ಶಿಪ್ ಒಳ್ಳೆ ರೀತಿಯಲ್ಲಿ ಅನುಕೂಲಕರವಾಗಿರುತ್ತೆ. ಈ ವರ್ಷ ಶುರುವಾಗ್ತಿದ್ದಾಗೆ ಕೆಲವೊಂದು ರಿಲೇಷನ್ಶಿಪ್ಪಲ್ಲಿ ಒಳ್ಳೆ ಸ್ಟ್ರೆಂತ್ ಸಿಗುವಂಥ ಸಾಧ್ಯತೆಗಳಿದೆ. ತುಂಬ ಕನ್ಫ್ಯೂಸ್ಡ್ ಆಗಿರುವಂಥ ರಿಲೇಷನ್ಶಿಪ್ ಎಲ್ಲ ಸ್ಟ್ರಾಂಗ್ ಆಗುವಂಥ ಸಾಧ್ಯತೆಗಳಿದೆ. ಅದರಿಂದ ಈ ಒಂದು ವರ್ಷ ಹೋದ ವರ್ಷಕ್ಕಿಂತ ಆರ್ಗ್ಯುಮೆಂಟ್ಸ್ ಎಲ್ಲ ತುಂಬಾ ಕಮ್ಮಿ ಆಗುತ್ತೆ. ಅರ್ಥ ಮಾಡ್ಕೊಳ್ಳೋಂಥ ವರ್ಷ ಅಂತ ಕಂಡುಬಂದಿದೆ. ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ತೀರಾ. ಹೋಗ್ತಾ ಕೆಲವೊಂದು ಅನುಕೂಲಕರವಾಗಿರುವಂಥ ಸಿಚುವೇಶನೇ ಬರುತ್ತೆ. ಸಾಹಚರ್ಯಗಳು ಅನುಕೂಲಕರವಾಗಿಯೇ ಇರ್ತದೆ. ಅದೇ ಥರನೇ ಈ ಒಂದು ಡಿಸಗ್ರಿಮೆಂಟ್ಸ್ ಎಲ್ಲ ಇತ್ತು ಹೋದ ವರ್ಷ, ಈ ವರ್ಷ ಅಷ್ಟಿರಲ್ಲ. ಎಲ್ಲ ಸರಿ ಹೋಗುವಂಥ ಡಿಸಗ್ರಿಮೆಂಟ್ಸ್ ಎಲ್ಲ ಸರಿ ಹೋಗ್ಬಿಟ್ಟು ತಮ್ಮನ್ನು ತಾವು ಅರ್ಥ ಮಾಡಿಕೊಂಡು ಕಮ್ಯುನಿಕೇಷನ್ ತುಂಬ ಕ್ಲಾರಿಟಿಯಾಗಿ ಇಟ್ಕೊಂಡು ಒಳ್ಳೆ ರೀತಿಯಲ್ಲಿ ಮಾತಾಡಿಕೊಂಡು ತಮ್ಮ ಮಧ್ಯೆ ಏನೇ ಒಂದು ತರ್ಕ ವಿವಾದಗಳಿದ್ರು ಅದ್ರ ಬಗ್ಗೆ ಮಾತಾಡಿಕೊಂಡು ಅದಕ್ಕೊಂದು ಸಮಸ್ಯೆಗೆಲ್ಲ ಒಳ್ಳೆ ಪರಿಹಾರ ಕಂಡುಹಿಡಿದ್ಬಿಟ್ಟು ಆ ರಿಲೇಷನ್ಶಿಪ್ಪನ್ನು ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋದಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀರಾ ನೀವು. ಅದೇ ಥರನೇ ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಂಡು ಒಳ್ಳೆ ರೆಸ್ಪೆಕ್ಟನ್ನು ಕೊಡುವಂಥ ಸಾಧ್ಯತೆಗಳು ಕೂಡ ಕಂಡುಬಂದಿದೆ. ಅದೇ ಥರನೇ ಇನ್ನೊಂದೇನು ಅಂತ ಹೇಳಿದ್ರೆ ಈ ರಿಲೇಷನ್ಶಿಪ್ಪಲ್ಲಿ ಕೆಲವೊಬ್ಬರಿಗೆ ಒಳ್ಳೆ ಟ್ರಿಪ್ಪೆಲ್ಲ ಹೋಗ್ತೀರಾ, ಒಳ್ಳೆ ಒಂದು ಟೈಮ್ ಸ್ಪೆಂಡ್ ಮಾಡ್ತೀರಾ ಕಪಲ್ಸು. ಅದೇ ಥರನೇ ಮದುವೆ ಆಗಿರೋರಿಗೆಲ್ಲ ಒಳ್ಳೆ ಒಂದು ಗುಡ್ ನ್ಯೂಸು, ಒಳ್ಳೆ ಸುದ್ದಿ ಬರುವಂಥ ಸಾಧ್ಯತೆಗಳು ಕೂಡ ಕಂಡುಬಂದಿದೆ. ಅದರಿಂದಾಗಿ ಮಕ್ಕಳಿಗೋಸ್ಕರ ಟ್ರೈ ಮಾಡ್ತಾ ಇರೋರೆಲ್ಲ ಖಂಡಿತವಾಗ್ಲೂ ಮಕ್ಕಳಾಗುವಂಥ ಸಾಧ್ಯತೆಗಳು ಕೂಡ ಕಂಡುಬಂದಿದೆ. ಆಮೇಲೆ ಮನೆಯಲ್ಲಿ ತಂದೆ ತಾಯಂದಿರಿಗೆ ನಿಮ್ಮಿಂದ ಒಳ್ಳೆ ಅನುಕೂಲಕರವಾಗಿರುವಂಥ ಒಂದು ಯೋಗ ಅಂತ ಕಂಡುಬಂದಿದೆ. ವಿದೇಶ ರಾಜ್ಯಗಳಿಗೆಲ್ಲ ಹೋಗುವಂಥ ಚಾನ್ಸಸ್ ಇದೆ. ಇವಾಗ ಕೆಲವೊಬ್ಬರೆಲ್ಲ ರಿಲೇಷನ್ಶಿಪ್ ಇವಾಗ ಮದುವೆ ಆಗಿಬಿಟ್ಟು ಸಡನ್ನಾಗಿ ನೀವು ದೂರ ಇದ್ದಿರ್ತೀರ. ಒಬ್ಬರು ವಿದೇಶ ರಾಜ್ಯದಲ್ಲಿ, ಒಬ್ಬರು ತಮ್ಮ ಊರಲ್ಲಿ ಇರ್ತೀರ. ತಾವು ತಮ್ಮ ಪಾರ್ಟ್ನರನ್ನು ವಾಪಸ್ ಬಂದುಬಿಟ್ಟು ವಿದೇಶ ರಾಜ್ಯಗಳಿಗೆ ಕರ್ಕೊಂಡು ಹೋಗುವಂಥ ಸಾಧ್ಯತೆಗಳು ಕೂಡ ಕಂಡುಬಂದಿದೆ. ಮದುವೆ ಆಗದಿರೋಂಥ ವ್ಯಕ್ತಿಗಳು ಖಂಡಿತವಾಗ್ಲೂ ಈ ವರ್ಷ ಮದುವೆ ಆಗುವಂಥ ಚಾನ್ಸಸ್ ಕೂಡ ಕಂಡುಬಂದಿದೆ. ಮದುವೆ ಜೀವನ ಚೆನ್ನಾಗಿರ್ತದೆ. ಕೆಲವೊಬ್ಬರಿಗೆಲ್ಲ ಮದುವೆ ಜೀವನದಲ್ಲಿ ಸುಮಾರಷ್ಟು ಸಮಸ್ಯೆ ಆಗ್ಬಿಟ್ಟು ಬ್ರೇಕಪ್ ಆಗಿರೋರಿಗೆಲ್ಲ, ಲೀಗಲಿ ಬ್ರೇಕಪ್ ಆಗಿರೋ ಮೀನ್ಸ್ ಡೈವರ್ಸ್ ಎಲ್ಲ ಆಗಿರೋರಿಗೆಲ್ಲ ಖಂಡಿತವಾಗ್ಲೂ ಈ ಒಂದು ಸಮಯದಲ್ಲಿ ಒಳ್ಳೆ ರಿಲೇಷನ್ಶಿಪ್ಪು ತಮ್ಮನ್ನು ಹುಡ್ಕೊಂಡು ಬರುವಂಥ ಸಾಧ್ಯತೆಗಳಿದೆ. ರಿಲೇಷನ್ಶಿಪ್ ಮದುವೆಗೆ ಮಾತುಕತೆ ಆಗುತ್ತೆ. ಅದಾದ ನಂತರ ಮದುವೆ ಆಗುವಂಥ ಯೋಗ ಕೂಡ ಕಂಡುಬಂದಿದೆ. ಅದೇ ಥರನೇ ಒಳ್ಳೆ ನ್ಯೂಸ್, ಗುಡ್ ನ್ಯೂಸ್ ಓವರಾಲ್ ನೋಡ್ಬೇಕಂತ ಹೇಳಿದ್ರೆ ಈ ವರ್ಷ ಅನುಕೂಲಕರವಾಗಿರುತ್ತೆ. ಆಮೇಲೆ ಜೂನ್ ನಂತರ ಕೆಲವೊಂದು ಟೆನ್ಷನ್ಸ್ ಇರ್ತದೆ ರಿಲೇಷನ್ಶಿಪ್ಪಲ್ಲಿ, ಅದನ್ನ ಮಾತ್ರ ನೋಡ್ಕೊಳ್ಳಿ. ಅದೊಂದು 2 ತಿಂಗಳು ಇರ್ತದೆ, ಜುಲೈ ಆಗಸ್ಟ್ ಮಾತ್ರ. ಅದಾದ ನಂತರ ಸರಿ ಹೋಗುತ್ತೆ. ಆ ಸಮಯದಲ್ಲಿ ಆದಷ್ಟು ಯಾವುದೇ ಥರ ಮಾತುಕತೆಗಳು ಟೆನ್ಷನ್ಸ್ ಎಲ್ಲ ಇಟ್ಕೊಳ್ಳೋಕೆ ಹೋಗಬೇಡಿ.
ಮ್ಯಾಕ್ಸಿಮಮ್ ತಮ್ಮ ಪಾರ್ಟ್ನರನ್ನು ತಾವೇ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಯಾರೇ ಏನೇ ಹೇಳಿದ್ರು ಅವ್ರ ಬಗ್ಗೆ ತಮಗೆ ಅದು ತಮ್ಮ ಪಾರ್ಟ್ನರ್ ಬಗ್ಗೆ ಗೊತ್ತಿದೆ ಅಂತ ಹೇಳಿದ್ರೆ ಅವ್ರ ಮಾತು ಕೇಳಕ್ಕೆ ಹೋಗಬಾರ್ದು. ಅದರಿಂದಾಗಿ ತಮ್ಮ ಒಂದು ಪಾರ್ಟ್ನರನ್ನು ತಾವೇ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ತಮಗೆ ಬೇಕಾಗಿರೋದು ಏನು ಅಂತ ಅವ್ರಿಗೂ ಗೊತ್ತಾಗಿರುತ್ತೆ, ಅವ್ರಿಗೆ ಬೇಕಾಗಿರೋದು ಏನು ಅಂತ ನಿಮಗೂ ಗೊತ್ತಾಗಿರುತ್ತೆ. ಸೊ ತಾವು ಅರ್ಥ ಮಾಡ್ಕೊಂಡಿದ್ರೆ ಆ ಜೀವನ ತುಂಬ ಚೆನ್ನಾಗಿರ್ತದೆ. ಅದು ನೀವು ಈ ಒಂದು ವರ್ಷ ಎಚ್ಚರಿಕೆ ವಹಿಸ್ಕೊಳ್ಬೇಕಾಗಿರುವಂಥ ವಿಷಯ. ಯಾವಾಗ ಜೂನಿಂದ ಹಿಡಿದು ಆಗಸ್ಟ್ ತನಕ, ಅದಾದ ನಂತರ ತೊಂದರೆ ಇಲ್ಲ, ಅಲ್ಲಿ ತನಕ ಅಷ್ಟೇ ಸಮಸ್ಯೆ ಅಂತ ಹೇಳೋದು ಇದು ಸಮಸ್ಯೆನೂ ಅಲ್ಲ. ಅರ್ಥ ಮಾಡ್ಕೊಂಡ್ರೆ ಸರಿ ಹೋಗುವಂಥ ಸಮಸ್ಯೆನೇ. ಇದೊಂದು ಸಮಸ್ಯೆಯನ್ನು ಲೆಕ್ಕಾಚಾರದಲ್ಲಿ ಹೇಳೋಕ್ಕಾಗಲ್ಲ. ಅರ್ಥ ಮಾಡ್ಕೊಂಡ್ರೆ ಯಾವ ಸಮಸ್ಯೆನೂ ದೊಡ್ಡ ಸಮಸ್ಯೆ ಆಗಿರಲ್ಲ ಅಲ್ವಾ. ಸೊ ಅದರಿಂದ ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಮೇಯ್ನಾಗಿ ಆದಷ್ಟು ಬೃಹಸ್ಪತಿಗೆ ಪೂಜೆ ಮಾಡಿ. ಓಂ ಬೃಹಸ್ಪತಿಯೇ ನಮಃ ಇದು ಪ್ರತಿದಿನ ಹೇಳಿ. ನೀವು ಪ್ರತಿ ಗುರುವಾರ ಹೇಳಿದ್ರೆ ಒಳ್ಳೆಯದು. ಪ್ರತಿ ಗುರುವಾರ ಬೆಳಿಗ್ಗೆ ಓಂ ಬೃಹಸ್ಪತಿಯ ನಮಃ ಅಂತ ಪ್ರತಿ ಗುರುವಾರ 15 ಸತಿ ಹೇಳಿ. ಖಂಡಿತವಾಗ್ಲೂ ಕೆಲವೊಂದು ವಿಷಯಕ್ಕೆ ಅನುಕೂಲ ಆಗುತ್ತೆ. ಸಾಯಿಬಾಬಾ ಪೂಜೆ ಮಾಡಿ, ಬಡವರಿಗೆ ದಾನ ಮಾಡಿ, ಆಮೇಲೆ ಆದಷ್ಟು ಗುರು ಬೀಜ ಮಂತ್ರವನ್ನು ಹೇಳಿ. ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಧನ್ಯವಾದ. ಸೊ ಈ ಥರ ಇದೆ ಪ್ರತಿಯೊಬ್ಬರಿಗೂ ನಾನು ಹೇಳಿರೋ ರೆಮಿಡೀಸ್ ಎಲ್ಲ ಮಾಡಿ. ಎಲ್ಲದಕ್ಕಿಂತ ಉತ್ತಮವಾಗಿರುವಂಥ ರೆಮಿಡಿ ದಾನ ಧರ್ಮಗಳು ಮಾಡೋದು. ಸೊ ದಯವಿಟ್ಟು ಅದನ್ನು ಯಾರೂ ಮರಿಬೇಡಿ, ಎಲ್ಲರೂ ಮಾಡಿ. ಆಮೇಲೆ ತುಂಬ ಮುಖ್ಯವಾಗಿರುವಂಥ ವಿಷಯ ಏನು ಅಂತ ಹೇಳಿದ್ರೆ, ನಾನಿಷ್ಟು ಹೇಳಿರೋದು ಬಂದು ಜನರಲ್ ಆಗಿರುವಂಥ ವಿಷಯ. ನಿಮಗೆ ಇನ್ ಡೀಟೇಲ್ ತಮ್ಮ ಜಾತಕದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ತಮ್ಮ ರಾಶಿ ನಕ್ಷತ್ರ, ತಮ್ಮ ಜಾತಕದ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ತಮ್ಮ ಹೆಸರು, ತಾವು ಹುಟ್ಟಿರೋ ದಿನಾಂಕ, ಸಮಯ, ಹುಟ್ಟಿದ ಜಿಲ್ಲೆ ಹೇಳ್ಕೊಂಡ್ರೆ ನಮ್ಮಲ್ಲಿರೋ ಜ್ಯೋತಿಷರೊಂದಿಗೆ ಮಾತಾಡಬೇಕಾದ್ರೆ ತಾವು ಅಷ್ಟರಾಗಿ ಅನ್ನೋ ಆ್ಯಪನ್ನು ತಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಿ ನಮ್ಮಲ್ಲಿರೋ ಜ್ಯೋತಿಷರೊಂದಿಗೆ ಮಾತಾಡಿ. ಯಾವ ಭಾಷೆ ಬೇಕೋ ಆ ಭಾಷೆಯನ್ನು ಆಯ್ಕೆ ಮಾಡಿಕೊಂಡು ನಮ್ಮಲ್ಲಿರೋ ಜ್ಯೋತಿಷರೊಂದಿಗೆ ಮಾತಾಡಿ. ನಮ್ಮಲ್ಲಿರೋ ಜ್ಯೋತಿಷರು ಪ್ರತಿಯೊಂದು ವಿಷಯದಲ್ಲೂ ಎಕ್ಸ್ಪರ್ಟೈಸ್ ಆಗಿರ್ತಾರೆ. ವಾಸ್ತು ಬಗ್ಗೆ, ರಿಲೇಷನ್ಶಿಪ್ ಬಗ್ಗೆ, ಮದುವೆ ಜೀವನದ ಬಗ್ಗೆ, ಆಮೇಲೆ ವಿದ್ಯಾಭ್ಯಾಸದ ಬಗ್ಗೆ, ಪ್ರತಿಯೊಂದು ವಿಷಯದಲ್ಲೂ ತುಂಬ ಎಕ್ಸ್ಪರ್ಟೈಸ್ ಆಗಿರ್ತಾರೆ. ಸೊ ನಮ್ಮಲ್ಲಿರೋ ಜ್ಯೋತಿಷರೊಂದಿಗೆ ಮಾತಾಡಿ, ತಮಗೆ ಬೇಕಾಗಿರೋ ಸಲಹೆಯನ್ನು ತಾವು ಪಡ್ಕೊಳ್ಳಿ. ಯಾವತ್ತೂ ನೀವು ಡಿಸಪಾಯಿಂಟ್ಮೆಂಟ್ ಆಗಲ್ಲ. ಖಂಡಿತವಾಗ್ಲೂ ನಿಮಗೆ ನಮ್ಮಲ್ಲಿರೋ ಜ್ಯೋತಿಷರೊಂದಿಗೆ ಮಾತಾಡಿದ್ರೆ ಖಂಡಿತವಾಗ್ಲೂ ಏನಾದರೂ ಒಂದು ಒಳ್ಳೆ ರೀತಿಯಲ್ಲಿ ಇರುವಂಥ ಸಲಹೆ ಸಿಗುತ್ತದೆ. ಸೊ ನಮ್ಮಲ್ಲಿರೋ ಜ್ಯೋತಿಷರೊಂದಿಗೆ ಮಾತಾಡಿ. ಇನ್ನೊಂದ್ಸತಿ ಪ್ರತಿಯೊಬ್ಬರಿಗೂ ಹೊಸ ವರ್ಷದ ಶುಭಾಶಯಗಳನ್ನೆಲ್ಲ ಹೇಳ್ಕೊಂಡು ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ಆಸ್ಟ್ರೋಯೋಗಿ ಜ್ಯೋತಿಷ ಸಮಾಲೋಚನೆ ಉಚಿತ. ಹಿಂದೆ ಡೌನ್ಲೋಡ್ ಮಾಡಿ.